शास्त्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। भूदेवी तनयासक्तं त्वद्भीषपदमानसं बहव्याकಗುರುರ್ಭೂಯಾತ್ अस्मदिष्टार्थी। ಇವತ್ತು ದ್ವಾದಶಿ, ಇಬ್ಬರು ಯತಿಗಳ ಆರಾಧನೆ. ಅವರು ಪಾಠವನ್ನು ಬಿಡಲಿಲ್ಲ, ಪ್ರವಚನವನ್ನು ಬಿಡಲಿಲ್ಲ. ಇವರು ಯಾವಾಗ ಇವರು ವಿದ್ಯೆಯನ್ನು ಕಲಿತ್ಕೊಂಡ್ರು, ಅವರ ಶಿಷ್ಯರುಗಳೆಲ್ಲರೂ ಕೂಡ ಮಠದಾಂಡಗರೆಲ್ಲರೂ ಎಚ್ಚೆತ್ಕೊಂಡ್ರು. ಆಮೇಲೆ ಒಬ್ಬೊಬ್ಬರಾಗಿ ಮತ್ತೆ ಎಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅವರು ಉತ್ತಮ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಪಡ್ಕೊಂಡು ಆಚಾರ್ಯರ ಶಾಸ್ತ್ರದಲ್ಲಿ ಒಳ್ಳೆ ಗತಿಯನ್ನು ಸಂಪಾದನೆ ಮಾಡಿ ತಮ್ಮ ಉತ್ತಮೋತ್ತಮ ಸನ್ಯಾಸಿಗಳು ಅಂತ ಕರೆಸ್ಕೊಂಡ್ರು. ಹೀಗಾಗಿ ಪ್ರಭೋತ್ತಮ ತೀರ್ಥರು ಉತ್ತಮ ಸ್ಥಾನದಲ್ಲಿ ನಿಲ್ಲುವವರಾಗಿದ್ದಾರೆ. ಮತ್ತಷ್ಟೇ ಅಲ್ಲ, ಅವರು ಅಲ್ಲಿ ರಮಾ ತ್ರಿವಿಕ್ರಮ ದೇವರ ದೇವಸ್ಥಾನ ಇದೆ. ಆ ರಮಾ ತ್ರಿವಿಕ್ರಮ ದೇವರ ದೇವಸ್ಥಾನದಲ್ಲಿ ಉಪಾಸನೆ ಮಾಡ್ಕೊಂಡಿದ್ರು. ಹೀಗಾಗಿ ಇವರು ಪ್ರಭೋತ್ತಮ ತೀರ್ಥ ಶ್ರೀಪಾದಂಗಳವರು ಉತ್ತಮ ಸಾಧನೆಯನ್ನು ಮಾಡಿದಂತ ವ್ಯಕ್ತಿಯನ್ನು ಬರಲಿ ಸಂಶಯವೇ ಇಲ್ಲ. ಒಂದ್ ನಿಮಿಷ ಪ್ರಕಾಶ್ ಅವರೇ, ಸ್ವಲ್ಪ ಮ್ಯೂಟ್ ಮಾಡ್ತೀರಾ? ಮ್ಯೂಟ್ ಮಾಡಿ, ಅದು ಯಾಕೋ ಡಿಸ್ಟರ್ಬೆನ್ಸ್ ಬರ್ತಿದೆ. ಅವರು ಕಾಲಾಂತರದಲ್ಲಿ ಅಲ್ಲಿ ಒಂದು ನದಿ ಹರಿಯುತ್ತೆ, ಆ ನದಿ ನಾನು ಮರ್ತು ಬಿಟ್ಟಿದ್ದೀನಿ. ಆ ನದಿಯ ತೀರದಲ್ಲಿ ಅವರು ಬೃಂದಾವನವನ್ನ ಮಾಡಿದ್ದಾರೆ. ಅಂತೂ ಇಂತೂ ಬೃಹೋತ್ತಮ ತೀರ್ಥರು ಉತ್ತಮ ವಾಂಗ್ಮಿಗಳಾಗಿ, ಉತ್ತಮ ಹರಿದಾಸ ಇದು ಆಚಾರ್ಯರ ಸೇವೆಯನ್ನು ಮಾಡಿ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅನ್ನುವಂತೆ ಗುರುಗಳ ಕಾರುಣ್ಯಕ್ಕೆ ಪಾತ್ರರಾದವರು ಬೃಹೋತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನೆ ಇವತ್ತು ನಡೀತಾ ಇದೆ. ಅವರ ಬಿಸಿಲಿದೆ ಅವ್ರ ಬೃಂದಾವನದಲ್ಲಿ. ಆ ಬಿಸಿಲಿಗೆ ಶೆಲ್ಟರ್ ಮಾಡಿಲ್ಲ. ಶೆಲ್ಟರ್ ಮಾಡಕ್ಕೆ ಅವ್ರು ಒಪ್ಪಿಲ್ಲ ಅಂತ ಕೆಲವರ ಅಭಿಪ್ರಾಯ. ಏನದು ಹಾಡುಕೊಂಡು ಬಿದ್ದುಕೊಂಡು ಹೋಗ್ಬೋದು, ನಮಗೂ ನಮ್ಮ ಸಂಬಂಧ ಇಲ್ಲ. ಆದರೆ ಶೆಲ್ಟರ್ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ರೆ ತಾನಾಗತ್ತೆ. ಶೆಲ್ಟರ್ ಹಾಕಲ್ಲ ಅಂತ ಅಂದ್ಬಿಟ್ರು ಅಂತಂದ್ರೆ ನಮ್ಮ ಮೇಧಾವಿತನಕ್ಕೆ ಅವ್ರನ್ನ ಎಳ್ಕೊಂಡು ಬರೋದು ಅಷ್ಟು ಸೂಕ್ತವಲ್ಲ ಅಂತ ನಮ್ಮ ಭಾವನೆ. ಒಟ್ಟಾರೆ ಅಭಿಪ್ರಾಯ, ಬೃಹೋತ್ತಮ ತೀರ್ಥರು ಈ ಪುಷ್ಯಮಾಸ ಬಹುಳ ಶುದ್ಧ ದ್ವಾದಶಿ ಏಕಾದಶಿ ಅವರು ಭಗವಂತನ ಪಾದಾರವಿಂದನವನ್ನು ಸೇರಿದ್ರು. ಅನೇಕ ಭಾಷ್ಯಗಳನ್ನ ಬರೆದಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ಅವರ ಇದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಸುರೇಂದ್ರ ತೀರ್ಥರ ಬಗ್ಗೆ ಹೇಳಬೇಕು ಅಂದ್ರೆ, ಸುರೇಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳ ಗುರುಗಳು. ಅವರು ವೃದ್ಧಾಪ್ಯ ಪ್ರಾಪ್ತಿಯಾಯಿತು. ಕವೀಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದವರು. ಸಂಚಾರತ್ವೇನ ವಿಜಯನಗರಕ್ಕೆ ಹೋಗಬೇಕು ಅಂತ ಅನಿಸ್ತು. ಯಾಕೆ ಅಂದ್ರೆ ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದ್ದಾರಂತೆ ವ್ಯಾಸರಾಜರು. ಅವರ ಬಳಿ ಹೋಗಿ ಪುತ್ರ ಭಿಕ್ಷೆಯನ್ನು ಬೇಡೋಣ ಅಂತ ಹೇಳಿ ಅವರು ಬಂದಿದ್ದಾರೆ ವಿಜಯನಗರಕ್ಕೆ. ಮತ್ತೆ ವಿಜೇಂದ್ರ ಸ್ವಾಮಿಗಳನ್ನ ತಾವು ಭೇಟಿ ಮಾಡಿದ್ದಾರೆ. ಇವರು ವ್ಯಾಸರಾಜರನ್ನ ಭೇಟಿ ಮಾಡಿದ್ದಾರೆ. ಇವರು ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ಅಂತ ಹೇಳಿ ವ್ಯಾಸರಾಜರು ಗೌರವಪೂರ್ವಕವಾಗಿ ಅವರನ್ನ ಸ್ವಾಗತಿಸಿದ್ರು. ಆ ಕಡೆ ಆ ಕಡೆ ರೋಡಿಯ ಬದಿ ಸೈಡ್ನಲ್ಲಿ ವಿಪರೀತ ತುಳಸಿ ಬೆಳೆಸಿದ್ರು ವ್ಯಾಸರಾಜರು.
ಸುರೇಂದ್ರ ತೀರ್ಥರು ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಇದೇನು ಇಷ್ಟೊಂದು ತುಳಸಿ ಬೆಳೆಸಿದಾರಲ್ಲ, ಪರವಾಗಿಲ್ಲ ಅಂತ ಹೇಳಿ ಆ ಮ್ಯಾನದವರು ಹೇಳಿದ್ರು, ಇಲ್ಲೊಂದು ಸ್ವಲ್ಪ ನಿಲ್ಸಪ್ಪ, ನೀವು ಮುಂದೆ ಹೋಗೋ, ನಾ ಬರ್ತೀನಿ ಅಂತ ಹೇಳಿ ಆ ಸೀದಾ ತುಳಸಿ ತೋಟಕ್ಕೆ ಹೋಗಿ ಅಲ್ಲೊಂದ್ಗಳಿಗೆ ಕೂತ್ಕೊಂಡು ಜಪ ಮಾಡಿ ಇಡೀ ತುಳಸಿಯನ್ನ ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರು. ಅಲ್ಲಿಂದ ಕತ್ಲಾಯ್ತು, ವಾಪಸ್ಸು ಮಠಕ್ಕೆ ಬಂದ್ರು, ಅವ್ರನ್ನ ಸ್ವಾಗತಿಸಿದ್ರು, ಗೌರವಿಸಿದ್ರು, ಆಯ್ತು. ಸಂಜೆ ಪೂಜೆ ಪುನಸ್ಕಾರ ಉಪನ್ಯಾಸ ಎಲ್ಲ ನಡೆದಿದೆ. ಮತ್ ಮಾರನೇ ದಿವಸ ವ್ಯಾಸರಾಜರು ಪೂಜೆ ಕೂತ್ಕೊಂಡ್ರು, ಇವರು ಪೂಜೆ ಕೂತ್ಕೊಂಡ್ರು. ತುಳಸಿ ತಗೊಂಡೋಗಿ ಬಿಡಿಸಿಟ್ಟಿದ್ ನೋಡಿದ್ರು. ವ್ಯಾಸರಾಜರು ಹೇಳಿದ್ರು, ಇದೆಲ್ಲ ನಿರ್ಮಾಲ್ಯ ತುಳಸಿ ಯಾಕೆ ತಂದಿಟ್ಟಿದೆ ಅಂದ್ರು. ಅಲ್ಲಿ ನನ್ನಂತವನೊಬ್ಬ ಕೋಪಿಷ್ಟ ಒಬ್ಬ ಇದ್ದ. ನಿಕ್ತಾನ್ ಕಿತ್ಕೊಂಡ್ಬಂದಿದ್ದೀನಿ, ಅದು ಹೇಗೆ ನಿರ್ಮಾಲ್ಯ ಆಗ್ಬಿಡುತ್ತೆ ಅಂತಂದ. ನಿರ್ಮಾಲ್ಯ ಆಗಿದೆ ಅಷ್ಟೇ, ತಗೊಂಡೋಗುವಂದ್ರು. ತಗೊಂಡೋಗ ಮತ್ತೆ ಇನ್ನೊಂದು ತುಳಸಿಯನ್ನು, ಮತ್ತೆ ತುಳಸಿ ಬೇರೆ ತುಳಸಿಯನ್ನು ಬಿಡಿಸಿ ತಂದಿಟ್ಟ. ಒಂದು ನಿಮಿಷ. ಹಲೋ, ಹೌದು, ನಮಸ್ಕಾರ. ಅಲ್ಲ, ಈಗ ನಾನು ಆನ್ಲೈನ್ ಕ್ಲಾಸ್ ನಲ್ಲಿ ಇದ್ದೀನಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮಾಡ್ತೀರಾ? ನಮಸ್ಕಾರ. ಸರಿ, ಇನ್ನೊಂದು ಸರಿ ತಗೊಂಡು ಬಂದ, ಅದನ್ನು ನಿರ್ಮಾಲ್ಯ ಆಗಿದೆ ಅಂತ ಅಂದ್ಬಿಟ್ರು. ಅದು ಯಾರು ಸ್ವಾಮಿ ಗಿಡದಲ್ಲಿರೋ ತುಳಸಿನ ಸಮರ್ಪಣೆ ಮಾಡಿದ್ದಾರೆ ಅಂತಂದ್ರು. ಅದಕ್ಕೆ ವ್ಯಾಸರಾಜರು ಹೇಳಿದ್ರು, ಹೋಗಿ ಸುರೇಂದ್ರ ತೀರ್ಥರನ್ನ ಹೋಗಿ ಕೇಳಿ ಅಂದ್ರು. ಸುರೇಂದ್ರ ತೀರ್ಥರನ್ನ ಹೋಗಿ ಕೇಳಿದ್ರೆ, ಹೌದು, ನಾವು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಎಲ್ಲ ತುಳಸಿಯನ್ನ ರಾಮದೇವರಿಗೆ ಸಮರ್ಪಣೆ ಮಾಡಿ ಬಂದ್ವಿ ಅಂತಂದ್ರು. ಸುರೇಂದ್ರ ತೀರ್ಥರು ಮಾನಸಿಕವಾಗಿ ಸಮರ್ಪಣೆ ಮಾಡಿದಂತಹ ತುಳಸಿ, ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿ ಅಂತ ವ್ಯಾಸರಾಜರು ಐಡೆಂಟಿಫೈ ಮಾಡಿದ್ರಲ್ಲ, ಆ ಜ್ಞಾನದ ಮಟ್ಟ ಎಂಥದ್ದು! ಇದು ದ್ವೈತ ಸಿದ್ಧಾಂತ. ಇದನ್ನ ಪ್ರಚಾರ ಮಾಡಲಿಕ್ಕೆ ವ್ಯಾಸರಾಜರು ಬಂದಿದ್ದು. ತಂದಿಟ್ಟಿರುವ ತುಳಸಿ ನಿರ್ಮಾಲ್ಯವಾಗಿದೆ ಅಂತ ಅನ್ಬೇಕಾದ್ರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಸಂತತ ಶ್ರೀ ಕೃಷ್ಣ ಚರಿತೆ ಕೆಳದವ ಜಡಮತಿ ಕಿವುಡನೋ ಎಂದೆಂದು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಇದು ವ್ಯಾಸರಾಜರ ಅನುಭವ, ದ್ವೈತ ಸಿದ್ಧಾಂತದ ಅನುಭವ. ಸುರೇಂದ್ರ ತೀರ್ಥರೇನು ಸಾಮಾನ್ಯರಲ್ಲ, ಚತುಶಾಸ್ತ್ರ ಪಂಡಿತರು. 4 ವೇದಗಳನ್ನ ನೀರು ಕುಡಿದ ಹಾಗೆ ಕುಡಿದು ಬಿಟ್ಟಿದ್ರಂತೆ. ಸರಿ, ಮತ್ತೆ ಆಯ್ತು, ಗೌರವ, ಇವರು ಅವ್ರ ಗೌರವ, ಅವ್ರಿವ್ರ ಗೌರವ ಮಾಡ್ತಾರೆ, ಮತ್ತೆ ಅವ್ರ ಭೇಟಿ ಆಗ್ಲಿಕ್ಕೆ ಆಗ್ಲಿ. ಆದ್ರೆ ವಾರ ಕಳೆದೋಯ್ತು. ಏನ್ ವಾರದಲ್ಲಿ ವಿಜೃಂಭಣೆಯಾಗಿ ಪಾಠ ಪ್ರವಚನ ಅದು ಇದು ಇದ್ರಲ್ಲೇ ತಲ್ಲೀನರಾಗೋಗ್ಬಿಟ್ಟಿದ್ರೆ ವ್ಯಾಸರಾಜರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ರಾಜ್ಯ ಆಗ್ಬಿಟ್ಟಿದ್ರು, ಕುಹಯೋಗ ಕಳೆದು ರಾಜ್ಯರಾಗ್ಬಿಟ್ಟಿದ್ರು, ಪುರುಸೊತ್ತೇ ಇರ್ಲಿಲ್ಲ. ದ್ವಾದಶಿ ಪ್ರಾಪ್ತಿ ಆಯ್ತು ಇದೇ ತರ. ಸರಿ, ಊಟ, ಇದು ನೈವೇದ್ಯ, ಭಿಕ್ಷೆ ಎಲ್ಲ ಆಯ್ತು. ಆವಾಗ ಸುರೇಂದ್ರ ತೀರ್ಥರು ಅವ್ರಿಗೆ ಆಪೋಷಣ ಹಾಕಿದ್ರು ವ್ಯಾಸರಾಜರು. ಆಗ ವ್ಯಾಸರಾಜರಿಗೆ ಹೇಳಿದ್ರು, ನಾವು ಈಗ ಆಪೋಷಣ ತಗೋಬೇಕು ಅಂತಂದ್ರೆ ನಮ್ಮದೊಂದು ಮನಸ್ಸಲ್ಲಿ ಒಂದು ಇಚ್ಛೆ ಇದೆ, ಅದನ್ನ ನೀವು ಪೂರ್ತಿ ಮಾಡ್ತೀನಿ ಅಂತಂದ್ರೆ ನಾವು ಆಪೋಷಣ ತಗೋತೀವಿ, ಇಲ್ಲ ನಾವು ಆಪೋಷಣ ತಗೊಳ್ಳಲ್ಲ ಅಂದ್ಬಿಟ್ರು. ಏನ್ ಹೇಳಿ ಸ್ವಾಮಿ, ಆಗ್ಲಿ, ಖಂಡಿತ ಪ್ರಯತ್ನ ಪಡ್ತೀನಿ, ಆಗ್ಲಿ. ಇಲ್ಲ ಇಲ್ಲ, ಆಗತ್ತೆ ನಿಮ್ ಕೈನಲ್ಲಿ, ಏನು ಹೇಳಿ ಅಂದ್ರು. ನಾವು ಪುತ್ರ ಭಿಕ್ಷಾತಿಯಾಗಿಗೋಸ್ಕರವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. 1 ವಾರ ಆಗೋಯ್ತು, ನಾವಾಗ್ಲೇ ಸುಖವಾಗಿ ಇದ್ಬಿಟ್ಟಿದ್ದೀವಿ, ಮರ್ತೇ ಹೋಗಿದೆ ನಮಗೆ ಯಾವತ್ತಕ್ಕೋಸ್ಕರವಾಗಿ ನಾವು ಬಂದ್ವು ಅಂತ. ನೀವು ನಿಮ್ಮ ಈ ಶಿಷ್ಯರ ಪೈಕಿ ಒಬ್ಬ ಶಿಷ್ಯನನ್ನು ನಮಗೆ ಪುತ್ರಾರ್ಥಿಯಾಗಿ ಕೊಟ್ರೆ, ಭಿಕ್ಷುವಾಗಿ ಕೊಟ್ರೆ, ಮಗನಾಗಿ ಕೊಟ್ರೆ, ಶಿಷ್ಯನಾಗಿ ಕೊಟ್ರೆ ನಾವು ಆಪೋಷಣ ತಗೋತೀವಿ ಅಂದ್ರು. ಅಷ್ಟೇ ತಾನೇ, ಇದೇನ್ ದೊಡ್ಡ ವಿಷಯ ಅಲ್ಲ, ಊಟಕ್ಕೆ ಕೂಡಿ ಅಂದ್ರು. ಅವ್ರು ಊಟಕ್ಕೆ ಹೋದ್ಮೇಲೆ ಇವರು ಊಟಕ್ಕೆ ಕೂತ್ರು. ಅವತ್ತಿನ ಭಿಕ್ಷೆ ಎಲ್ಲ ಸ್ವೀಕಾರ ಆಯಿತು. ಆಮೇಲೆ ಸ್ವಲ್ಪ ವಿಶ್ರಾಂತಿ, ಮತ್ತೆ ಮಧ್ಯಾಹ್ನ ಎಲ್ಲ ಸೇರಿದ್ರು, ಪಾಠ ಪ್ರವಚನಾದಿಗಳು. ವ್ಯಾಸರಾಜರ ಶಿಷ್ಯ ಒಬ್ಬರು ವಿಷ್ಣು ತೀರ್ಥ ಅಂತ ಇದ್ರು.
ಆ ವಿಷ್ಣು ತೀರ್ಥನನ್ನ ಕರೆದ್ರು. ಆ ವಿಷ್ಣು ತೀರ್ಥ ಅಂತ ಅವರ ಆಶ್ರಮ ಬಿಡಿ ಸನ್ಯಾಸಿಯಾಗಿ ಪಾಠ ಓದ್ತಾ ಇದ್ರು ವ್ಯಾಸರಾಜರ ಬಳಿ. ಅವ್ರ ಪೂರ್ವಾಶ್ರಮದ ಹೆಸರು ವಿಠಲಾಚಾರ್ಯ ಅಂತ. 3 ಮತದ ಶಾಸ್ತ್ರವನ್ನ ಚೆನ್ನಾಗಿ ತಿಳಿದಿದ್ದವರು, ಏಕಗ್ರಾಹಿ. ವ್ಯಾಸರಾಜರು ಹೇಳಿದ್ದನ್ನ ಕ್ಷಿಪ್ರದಲ್ಲಿ ಮಾಡಿ ತೋರಿಸ್ತಾ ಇದ್ರು, ಹೇಳಿದ್ದನ್ನ ಕ್ಷಿಪ್ರದಲ್ಲಿ ಹೇಳಿ ಒಪ್ಪಿಸ್ತಾ ಇದ್ರು. ಅವರ ಕೃಪಾ ಪಾತ್ರಕ್ಕೆ ಪಾತ್ರರಾಗಿದ್ರು. ಅಷ್ಟೇ ಅಲ್ಲ, ವ್ಯಾಸರಾಜರಿಗೆ ಮನಸ್ಸಿನಲ್ಲಿ ಒಂದು ಸುಳಿವು ಹೊರಡಿತಂತೆ. ನಮ್ಮ ನಂತರದಲ್ಲಿ ನಾವು ವಿಷ್ಣು ತೀರ್ಥನಿಗೆ ಆಶ್ರಮ ಕೊಡಬಹುದು, ಅವನು ಸರಿಯಾಗಿದ್ದಾನೆ ಅಂತ ಒಂದು ಮನಸ್ಸಿನ ಲಹರಿ ಅವರಿಗೆ ಹರಿದು ಹೋಗಿತ್ತಂತೆ. ಸರಿ, ಸುರೇಂದ್ರ ತೀರ್ಥರು ಕೇಳಿದ್ರು, ನನ್ನ ಶಿಷ್ಯ ಆಗಬೇಕಾದವನು ಅವರ ಶಿಷ್ಯನೇ ಆಗಲಿ. ಸುರೇಂದ್ರ ತೀರ್ಥರ ಮಠವನ್ನೇ ಮುಂದೆ ತರಲಿ, ಅಲ್ಲಿ ಪ್ರಖ್ಯಾತಿಯಾಗಲಿ, ಅವನು ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಮಠವನ್ನು ನಡೆಸಲಿ ಅಂತ ಹೇಳಿ ಮತ್ತೆ ಮಧ್ಯಾಹ್ನ ಎಲ್ಲ ಸೇರಿದ್ರು. ವಿಷ್ಣು ಬಾಯಿಲ್ಲಿ ಅಂದ್ರು. ವಿಷ್ಣು ತೀರ್ಥರು ಬಂದ್ರು, ನಮಸ್ಕಾರ ಮಾಡಿದ್ರು. ಇವತ್ತಿನ ತನಕ ನೀನು ನನ್ನ ಶಿಷ್ಯನಾಗಿದ್ದಿ, ನಾಳೆಯಿಂದ ನೀನು ಸುರೋತ್ತಮ ತೀರ್ಥರ ಶಿಷ್ಯನಾಗು ಅಂತ ಆಶೀರ್ವಾದ ಮಾಡಿದಂತೆ. ಗುರುಗಳೇ, ಏನ್ ಹೀಗೆ ಮಾಡ್ಬಿಟ್ರಲ್ಲ, ನಾನ್ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಾನ್ ನಿಮ್ಮ ಹತ್ರನೇ ಅಧ್ಯಯನ ಮಾಡಬೇಕು. ಇಲ್ಲಪ್ಪ, ನಾ ಹೇಳ್ದಾಗ ಕೇಳು, ಇಲ್ಲಿ ತನಕ ನೀನು ವಿದ್ಯೆ ಕಲ್ತಿದ್ದಿ, ಅವರು ಕೂಡ ಸಾಮಾನ್ಯರಲ್ಲ. 4 ವೇದಗಳನ್ನು ಚೆನ್ನಾಗಿ ಅರಿತಿದ್ದಾರೆ, ಅವರಿಂದ ವೇದ ಕಲ್ತ್ಕೋ, ಅದೊಂದು ವಿದ್ಯೆ ಅಲ್ವಾ, ನಿನಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಅಂದ್ರಂತೆ. ಸರಿ ಅಂತ ಹೇಳಿ ಬಹಳ ಸಂತೋಷ ಆಯಿತು. ಅವ್ರಿಗೆ ನಮಸ್ಕಾರ ಮಾಡಿದ್ರು. ಸುರೇಂದ್ರ ತೀರ್ಥರು ಎಷ್ಟು ಜ್ಞಾನಿಗಳು ಅಂದ್ರೆ, ನಾನು ನಮ್ಮೂರ್ಗೆ ಹೋಗಿ ಯಾಕೆ ನಿಮಗೆ ಆಶ್ರಮ ಕೊಡಬೇಕು, ಅದು ಕೂಡ ಈ ಚಕ್ರತೀರ್ಥದಲ್ಲಿ ನಡೆದೋಗ್ಲಿ, ವಿಜಯನಗರದಲ್ಲಿ ನಡೆದೋಗ್ಲಿ ಅಂತ ಹೇಳಿ ವ್ಯಾಸರಾಜರ ಸನ್ನಿಧಿಯ ಒಳಗೆ ಅವ್ರಿಗೆ ಆಶ್ರಮ ಕೊಟ್ಟರೆ ಬಿಟ್ರಂತೆ. ವಿಠಲಾಚಾರ್ಯ ಹೋಗಿ ವಿಷ್ಣು ತೀರ್ಥ ಆದ. ವಿಷ್ಣು ತೀರ್ಥ ವಿಡಿ ಸನ್ಯಾಸಿಯಾಗಿದ್ದ. ಈಗ ಒಂದು ಸಂಸ್ಥಾನದ ಪರಂಪರೆಯ ಗುರುಗಳಾದ ಅವರು ವಿಜಯೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿದರಂತೆ. ಹರ್ಷೋದ್ಗಾರ. ಅವತನ ಪೂಜೆ ಪುನಸ್ಕಾರ ಭಿಕ್ಷಾದಿಗಳು 3 ಜನ ಯತಿಗಳೆಲ್ಲ ಸೇರಿದ್ರು. ವ್ಯಾಸರಾಜರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ತಮ್ಮ ಜೀವಿತಾವಧಿಯಲ್ಲಿ 25 ಜನ ಯತಿಗಳಿಗೆ ಆಶ್ರಮ ಕೊಟ್ಟಿದ್ರಂತೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ಅಂತ. ಆ ವಿಷ್ಣುನೇ 5ನೇವರು. ಅವರೇ ಈಗ ವಿಜೇಂದ್ರ ಸ್ವಾಮಿಗಳಾದರು. ಸುರೇಂದ್ರ ತೀರ್ಥರು ಮುಂದೆ ಪ್ರಯಾಣ ಬೆಳೆಸಿದ್ರು. ಗುಳೋ ಅಂತ ಅಳ್ತಾ ಇದ್ದಾರೆ, ಇಂಥ ಗುರುಗಳನ್ನು ಬಿಟ್ಟು ಹೋಗ್ಬೇಕಲ್ಲ ನಾನು ಅಂತ. ವ್ಯಾಸರಾಜರು ಸಮಾಧಾನ ಮಾಡಿದ್ದಾರೆ. ವಯಸ್ಸಾದ್ಮೇಲೆ, ಬುದ್ಧಿ ಬಂದ ಮೇಲೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ದೇವರು ನಮಗೇನು ವಿದ್ಯೆಯನ್ನು ಕೊಟ್ಟಿದ್ದಾನೆ ಅದನ್ನ ಪ್ರಚಾರ ಮಾಡ್ತಾ ಆಚಾರ್ಯರ ಸರ್ವೋತ್ತಮತ್ವವನ್ನ ಸಿದ್ಧಾಂತವನ್ನ ಪ್ರಚಾರ ಮಾಡಬೇಕಾದ ಕರ್ತವ್ಯಪ್ಪ, ನೀ ಹೋಗಿವಾ ಅಂದ್ರಂತೆ. ಸರಿ, ಹೌದ್ರು. ಸುರೇಂದ್ರ ತೀರ್ಥರಲ್ಲಿ ಕೆಲವು ದಿವಸ ಅಧ್ಯಯನಗಳ ನಡೆದಿದೆ. ವೇದದಲ್ಲಿ ಆಗ್ಲೇ ಹೇಳಿದಾಗೆ ವೇದದಲ್ಲಿ ಮಹಾ ಪಂಡಿತರಾಗಿದ್ದರಂತವ್ರು. ಅಲ್ಪ ಸ್ವಲ್ಪ ಹೇಳ್ಕೊಟ್ರು. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ ಮೃತ್ಯು ಬಂದೇ ಬಿಡ್ತು. ಬೃಂದಾವನ ಪ್ರವೇಶ ಮಾಡಿಯೇ ಬಿಟ್ರು ಸುರೇಂದ್ರ ತೀರ್ಥರು. ಅದು ಮಧುರೈ ಒಳಗಿದೆ, ಯಾವುದೋ ಒಂದು ಕಚ್ಚಡ ಜಾಗದಲ್ಲಿದೆ. ಸಣ್ಣ ರೋಡು, ಒಂದು 10x10 ಅಗಲದ ಒಂದು ಜಾಗ ಇದೆ. 2 ಕಡೆ ರೋಡು, ವಿಪರೀತ ಇದು. ಅಲ್ಲಿ ಬೃಂದಾವನ ಮಾಡಿಬಿಟ್ಟಿದ್ದಾರೆ. ಅಂತೂ ಇಂತೂ ಆ ಬೃಂದಾವನಕ್ಕೆ ಯಾರು ಪೂಜೆ ಮಾಡ್ತಾರೋ ಯಾರು ಪೂಜೆ ಮಾಡಲ್ವೋ ಗೊತ್ತಿಲ್ಲ. ಆದ್ರೆ ಆರಾಧನಾ ದಿವಸಗಳಲ್ಲಿ ಮಾತ್ರ 4-6 ಜನ ಸೇರಿ ಅದಕ್ಕೊಂಚೂರು ಪಂಚಾಮೃತ ಅಭಿಷೇಕ, ಒಂದಿಷ್ಟು ನೈವೇದ್ಯ ಮಾಡಿಕೊಂಡು, ಅಲ್ಲೇ ಪಕ್ಕದಲ್ಲಿ ರಾಯರ ಮಠ ಇದೆ, ಆ ರಾಯರ ಮಠದಲ್ಲಿ ಹಸ್ತೋದಕದ ವ್ಯವಸ್ಥೆ ಮಾಡ್ತಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ನಾವು 2-3 ಬಾರಿ
ಮಧುರೆಗೆ ಹೋಗಿದ್ವಿ. ಆದ್ರೆ ನಮಗೆ ಯಾರು ಅದನ್ನ ಸರಿಯಾದ ಸ್ಥಳ ಅಂತ ನಮಗೆ ಕರ್ಕೊಂಡೋಗಿ ತೋರಿಸ್ತಿಲ್ಲ ಯಾರುವೆ. ಮೋರೋವರ್ ಏರಿಯಾ ನಮಗೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಹೀಗಾಗಿ ವಾಪಸ್ ಬಂದ್ಬಿಟ್ವು. ಆದ್ರೂ ಪರವಾಗಿಲ್ಲ, ಎಲ್ಲಿದ್ರೇನಂತೆ ಅವ್ರು, ವೃಂದಾವನ ಎಲ್ಲಿದ್ರೇನಂತೆ, ವೃಂದಾವನದಿಂದನೇ ಜ್ಞಾನ ಅಲ್ಲ, ಅವ್ರು ನಾವು ಎಲ್ಲಿ ಕೂರ್ತು ಸ್ಮರಣೆ ಮಾಡ್ತೀವೋ ಆವಾಗ ನಮ್ಮ ಹತ್ರನೇ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಿ ಆ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಅವರು ಕೂಡ ಈ 2 ವಾಕ್ಕುಸುಮಗಳಿಂದ ತೃಪ್ತರಾಗಲಿ ಅಂತ ಹೇಳ್ತಾ, ಸುರೇಂದ್ರ ತೀರ್ಥರು ವಿಜೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ರು ಅಂತ ಹೇಳಿದ್ವಿ. ಕಾಲಾಂತರದಲ್ಲಿ ಸುರೇಂದ್ರ ತೀರ್ಥರು ಬೃಂದಾವನ ಪ್ರವೇಶ ಮಾಡಿಬಿಟ್ರು. ಯಥಾ ಪ್ರಕಾರ ವಿಜೇಂದ್ರ ಸ್ವಾಮಿಗಳಿಗೆ ಬಹಳ ದುಃಖ ಆಯ್ತು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಹೀಗಾಗೋಯ್ತಲ್ಲ ನನ್ನ ಸ್ಥಿತಿ. ಆದ್ರೆ ಏನಂತೆ, ವಿದ್ಯೆ ಬಿಡಬಾರದು, ಮತ್ತೆ ವ್ಯಾಸರಾಜರ ಬಳಿಗೆ ಹೋಗಿ ವಿದ್ಯೆ ಕಲಿಯೋಣ ಅಂತ ಮತ್ತೆ ವಿಜಯನಗರಕ್ಕೆ ವಾಪಸ್ ಬಂದರು. ವ್ಯಾಸರಾಜರು ಕಾಲಜ್ಞಾನಿಗಳಾದ್ರಿಂದ ಗೊತ್ತಿತ್ತು ಅವ್ರಿಗೆ ಹೀಗಾಗಬಹುದು ಅಂತ, ಹಾಗೆ ಆಗೋಯ್ತು. ಸುರೇಂದ್ರ ತೀರ್ಥರು ತಮ್ಮ ಅವಧಾನ ಕಾಲದಲ್ಲಿ ವಿಜೇಂದ್ರ ಸ್ವಾಮಿಗಳಿಗೆ ಒಂದು ಮಾತು ಹೇಳಿದ್ರು. ಏನು ಅಂದ್ರೆ, ಸುರೇಂದ್ರ ತೀರ್ಥರು ವೃದ್ಧಾಶ್ರಮಿಗಳು, ಅಪ್ರಾಕ್ಸಿಮೇಟ್ ಒಂದು 75-80 ವರ್ಷ ಅಂತ ಇಟ್ಕೊಳ್ಳಿ. ವಿಜೇಂದ್ರ ಸ್ವಾಮಿಗಳಿಗೆ ಆವಾಗ ಒಳ್ಳೆಯ ಪಡ್ಡೆ ವಯಸ್ಸು, 35-39 ವರ್ಷದ ಹತ್ತತ್ರ. ಆ ಕಾಲದಲ್ಲಿ ಸುರೇಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳಿಗೆ ಒಂದು ಮಾತ ಹೇಳಿದ್ರು. ಸುರೇಂದ್ರ ತೀರ್ಥರ ಅಂತ್ಯಕಾಲದಲ್ಲಿ ಒಂದು ಹುಡುಗ ಬಂದು ಪಾಠಕ್ಕೆ ಸೇರ್ಕೊಂಡಿದ್ದ, ವೇದ ಕಲಿಬೇಕು ಅಂತ. ಅವನಿಗೆ ಬಂದು ಎಷ್ಟೋ ದಿವಸ ಆಗಿತ್ತು ಅಂತ ಇಟ್ಕೊಳ್ಳಿ, 2 ವರ್ಷನೋ 3 ವರ್ಷನೋ ಆಗಿತ್ತು. ಬಹಳ ಸಿನ್ಸಿಯರ್ ಆಗಿದ್ದ. ವಿಜೇಂದ್ರ ಸ್ವಾಮಿಗಳು, ಇವರು ಸುರೇಂದ್ರ ತೀರ್ಥರು ಒಂದು ಮಾತು ಹೇಳಿದ್ರು ವಿಜೇಂದ್ರ ಸ್ವಾಮಿಗಳಿಗೆ. ಕುಸೋ, ಏನ್ ಗುರುಗಳೇ, ನಿಮ್ಮ ನಂತರ ಇವನಿಗೆ ಆಶ್ರಮ ಕೊಡು ಅಂತ ಹೇಳ್ಬಿಟ್ರು. ವಿಜೇಂದ್ರ ಸ್ವಾಮಿಗಳಿಗೆ ಬಹಳ ಆಶ್ಚರ್ಯ ಆಯ್ತು. ಅಂದ್ರೆ ಏನಪ್ಪಾ, ಹಾಗಾದ್ರೆ ನನ್ನ ಬೃಂದಾವನ ಕಾಲ ಸಮೀಪಿಸ್ಬಿಡ್ತಾ, ನಾನು ಈ ಹುಡುಗನಿಗೆ ಆಶ್ರಮ ಕೊಡ್ಬೇಕಾದ್ರೆ ಅವರೇ ಹೇಳ್ಬಿಟ್ಟಿದ್ದಾರಲ್ಲ, ಇದೇನಿದು, ಅದರ ರಹಸ್ಯ, ಅದರ ಅರ್ಥ ಆಗ್ಲಿಲ್ಲ. ನನ್ನ ಇಷ್ಟ ಅದು, ಇವನಿಗೂ ಕೂಡ ನಿನ್ನ ನಂತರದಲ್ಲಿ ಆಶ್ರಮ ಕೊಡು. ಆವಾಗ ಸುಧೀಂದ್ರ ತೀರ್ಥರು ಇನ್ನು ಚಿಕ್ಕ ವಯಸ್ಸು, 12 ವರ್ಷ 10 ವರ್ಷ, ಇವರಿಗೆ ಅಪ್ರಾಕ್ಸಿಮೇಟ್ ಆಗಿ 40 ವರ್ಷ ಅಂತಾನೆ ಇಟ್ಕೊಳ್ಳಿ, ಏನ್ ಪರವಾಗಿಲ್ಲ. ವಿಜೇಂದ್ರ ಸ್ವಾಮಿಗಳು ಸರಿ, ಅವರು ಸುರೇಂದ್ರ ತೀರ್ಥರು ಬೃಂದಾವನ ಪ್ರವೇಶ ಮಾಡಿಬಿಟ್ರು, ದಿಗ್ಭ್ರಾಂತರಾದರು. ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರ ಬಳಿ ಬಂದರು. ಸರಿ, ಇವರು ಸುಧೀಂದ್ರ ನಂತರದಲ್ಲಿ ಬೇರೆ ಇನ್ಯಾರ ಹತ್ರನೋ ವೇದ ತತ್ವಜ್ಞಾನ ಚಿಂತನೆ ಮುಂದುವರಿಸಿದ್ರು. ವ್ಯಾಸರಾಜರು 12 ವರ್ಷ ಅಲ್ಲ, 14 ವರ್ಷ ಅವರಿಗೆ ತಮ್ಮೆಲ್ಲ ಗ್ರಂಥಗಳನ್ನ 64 ವಿದ್ಯೆಯನ್ನ ವಿಜೇಂದ್ರ ಸ್ವಾಮಿಗಳಿಗೆ ಧಾರೆ ಎರೆದರು. ಆವಾಗ ಇವರು ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರು ಹೇಳಿದರು, ನೋಡಪ್ಪ, ನೀನು ಬೆಳೆದು ದೊಡ್ಡವನಾಗಿದ್ದಿ, ಸಾಕಷ್ಟು ವಿದ್ಯೆಯನ್ನ ಕಲ್ತಿದ್ದಿ, ಇನ್ನು ಈ ವಿದ್ಯೆಯನ್ನ ನೀನು ಜಾಸ್ತಿ ಮಾಡ್ಕೋತಾ ಗ್ರಂಥ ಅಧ್ಯಯನಗಳನ್ನು ಮಾಡ್ಕೋತಾ ಅದರ ಅನುವಾದವನ್ನ ಮಾಡ್ಕೋತಾ ತತ್ವಜ್ಞಾನವನ್ನ ಬೋಧಿಸ್ತಾ ಬೇರೆ ಬೇರೆ ಊರು, ಬೇರೆ ಬೇರೆ ಗ್ರಾಮ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಆಚಾರ್ಯರ ಸಿದ್ಧಾಂತವನ್ನ ತಿಳಿಸ್ತಿ, ನೀನು ಉದ್ಧಾರ ಆಗು, ನಿನ್ ಕಾಲ್ಮೇಲೆ ನೀನು ನಿಂತ್ಕೊಳ್ಬೇಕು, ಅದರಿಂದ ನೀನು ಹೋಗಿ ಬಾ ಅಂದ್ರು. ಬಹಳ ದುಃಖ ಆಯ್ತು. ನಿಮ್ಮ ಗುರುಗಳು ಹಾಕಿದ್ದ ಈ ಮಾರ್ಗ, ನಿಮ್ಮ ಗುರುಗಳು ತೋರಿಸಿಕೊಟ್ಟ ಈ ಮಠ, ಅದನ್ನ ಬೆಳೆಸ್ಬೇಕಾದ್ದು ನಿನ್ನ ಕರ್ತವ್ಯ ಅಂದಾಗ ವಿಜೇಂದ್ರ ಸ್ವಾಮಿಗಳಿಗೆ ಅರ್ಥ ಆಯಿತು. ಅವರು ಮತ್ತೆ ವ್ಯಾಸರಾಜರಿಂದ ನಮಸ್ಕಾರ ಮಾಡಿ, ವ್ಯಾಸರಾಜರು ಒಂದು ದಿವಸ ವಿಜೇಂದ್ರ ಸ್ವಾಮಿಗಳನ್ನ ಕೇಳಲಿಲ್ಲ, ನೀ ಯಾಕೆ ವಾಪಸ್ ಬಂದಿ, ಏನು ಎತ್ತ, ನೀನ್ ಅಲ್ಲೇ ಇರ್ಬೇಕು, ಅಲ್ಲೇ ಹೋಗಿರು ನೀನು ಅಂತ ಒಂದು ದಿವಸ ಹೇಳಲಿಲ್ಲ. ಇರುವ ತನಕ ಅವರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾನೇ ತಾವು ಕಾಲ ಕಳೆದು. ವ್ಯಾಸರಾಜರು ಕೂಡ 98 ವರ್ಷ ಬದುಕಿದ್ರು, ವಿಜೇಂದ್ರ ಸ್ವಾಮಿಗಳು ಕೂಡ 98 ವರ್ಷ ಬದುಕಿದ್ರು ಅಂತ ಐತಿಹ್ಯವಾದಂತ ವಿಚಾರ.
ಕಾಲಾಂತರದಲ್ಲಿ ವ್ಯಾಸರಾಜರು ಬೃಂದಾವನ ಪ್ರವೇಶ ಆಯಿತು. ವಿಜೇಂದ್ರ ಸ್ವಾಮಿಗಳು ತಾವು ಇಂಡಿಪೆಂಡೆಂಟ್ ಆಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಊರು ಗ್ರಾಮಗಳನ್ನ ಸಂಚಾರ ಮಾಡ್ತಾರೆ. ಅನೇಕ ಮಹಿಮೆಗಳನ್ನ 104 ಗ್ರಂಥಗಳನ್ನ ಬರೆದು ತಮ್ಮ ಗುರುಗಳು ಸುರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ವ್ಯಾಸತೀರ್ಥರಿಗೆ ಅದನ್ನ ಸಮರ್ಪಣೆ ಮಾಡಿ ಧನ್ಯತೆಯನ್ನು ಪಡೆದರು ವಿಜೇಂದ್ರ ಸ್ವಾಮಿಗಳು. ನಾನು ಆಗ್ಲೇ ಹೇಳಿದೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಸುರೇಂದ್ರ ತೀರ್ಥರು ಹೋದ್ಮೇಲೆ ವ್ಯಾಸರಾಜರು ಹೋದರು, ಅವರಿಬ್ಬರು ಹೋದ್ಮೇಲೆ ವಿಜೇಂದ್ರ ಸ್ವಾಮಿಗಳು ಹೋಗ್ಲೇಬೇಕಲ್ಲ. ಆ ಕಾಲವೂ ಕೂಡ ಸಮೀಪಿಸ್ತು. ಅಷ್ಟರೊಳಗಾಗ್ಲೇ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು, ಸುಧೀಂದ್ರರಿಗೆ ಆಶ್ರಮ ಕೊಡು ಅಂತ ಅಂದ್ಬಿಟ್ಟು. ಅಷ್ಟರೊಳಗಾಗ್ಲೇ ಅವ್ರಿಗೂ ಕೂಡ 60-70 ವರ್ಷ ಹತ್ತತ್ರ ಆಗಿತ್ತು ಅಂತ ಕಾಣ್ತದೆ. ಆ ಸುರೇಂದ್ರ ತೀರ್ಥರಿಗೆ, ಆ ಹುಡುಗನಿಗೆ ಕರೆದು ಸುಧೀಂದ್ರ ತೀರ್ಥ ಅಂತ ಅವರಿಗೆ ನಾಮಧೇಯ ಮಾಡಿ ಆ ಸ್ಥಾನದಲ್ಲಿ ಕೂಡಿಸಿ ಅವರಿಗೆ ಅಭಿಷೇಕ ಮಾಡಿ ಪ್ರಣೋಪ ಮಂತ್ರವನ್ನ ಉಪದೇಶ ಮಾಡಿದ್ರು. ಆವಾಗ ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಗುರುಗಳ ಮಾತನ್ನ ಎಷ್ಟು ಮಟ್ಟಿಗೆ ನಡೆಸಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಈ ಉದಾಹರಣೆಯನ್ನ ಹೇಳಿದೆ. ಇದನ್ನ ಕಂಡಂತ ಅಪ್ಪಣ್ಣಾಚಾರ್ಯ ಹೇಳಿದ್ರು, ವಿಜೇಂದ್ರ ಗ್ರಾಬ್ಜೋತ್ರ ಸುಧೀಂದ್ರ ಅವರ ಪುತ್ರಕ ಅಂದ್ರು. ವಿಜೇಂದ್ರರು ಸುರೇಂದ್ರ ತೀರ್ಥರ ಮಾತುಗಳನ್ನು ಅನುಸರಿಸಿದ್ರು. ಸುರೇಂದ್ರ ತೀರ್ಥರು ವಿಜೇಂದ್ರ ತೀರ್ಥರ ಮಾತುಗಳಿಗೆ ಬೆಲೆ ಕೊಟ್ರು, ವಿದ್ಯಾವಂತ ಅಂತ. ಸುರೇಂದ್ರ ತೀರ್ಥರು ವಿಜೇಂದ್ರ ತೀರ್ಥ ಆಶ್ರಮ ಕೊಟ್ರೆ, ವಿಜೇಂದ್ರ ತೀರ್ಥರು ತಮ್ಮ ಗುರುಗಳ ಮಾತುಗಳಿಗೋಸ್ಕರವಾಗಿ ಸುಧೀಂದ್ರ ತೀರ್ಥರಿಗೆ ಆಶ್ರಮ ಕೊಟ್ರು. ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮವನ್ನು ಕೊಟ್ಟರು. ಹೀಗೆ ಒಂದು ಗುರು ಪರಂಪರೆಯಲ್ಲಿ ಸುರೇಂದ್ರ ತೀರ್ಥರ ಸ್ಥಾನ ಬಹಳ ಮಹತ್ವವನ್ನ ಪಡೆಯುತ್ತೆ. ಅವರ ಪರಿಪೂರ್ಣವಾದಂತ ಅನುಗ್ರಹ ವಿಜೇಂದ್ರ ಸ್ವಾಮಿಗಳ ಮೇಲೆ ಇದೆ, ಸುಧೀಂದ್ರ ತೀರ್ಥರ ಮೇಲೂ ಇದೆ ಅನ್ನೋದು ಐತಿಹ್ಯವಾದಂತ ವಿಚಾರ. ಸುಧೀಂದ್ರ ತೀರ್ಥರು ಆಶ್ರಮದಲ್ಲಿ ಹೆಚ್ಚು ದಿವಸ ಇರಲಿಲ್ಲ, 9 ವರ್ಷ ಇದ್ದಿದ್ದು. ಆಮೇಲೆ ವೀಣಾ ವೆಂಕಣ್ಣನಿಗೆ ಆಶ್ರಮವನ್ನು ಕೊಟ್ಟರು. ಆ ವೀಣಾ ವೆಂಕಣ್ಣನೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಕಾಮಧೇನು ಕಲ್ಪವೃಕ್ಷವಾಗಿ ಇವತ್ತು ಮೆರಿತಾ ಇದ್ದಾರೆ ಮಂತ್ರಾಲಯದಲ್ಲಿ ಅಂತ ಹೇಳ್ತಾ, ಇಂತಹ ಪುಣ್ಯ ಪರ್ವಕಾಲದಲ್ಲಿ ಬೃಹೋತ್ತಮ ತೀರ್ಥರ ಒಂದು ಸ್ಮರಣೆ, ಸುರೇಂದ್ರ ತೀರ್ಥರ ಒಂದು ಸ್ಮರಣೆ, ವಿಜೇಂದ್ರ ತೀರ್ಥರ ಒಂದು ಸ್ಮರಣೆ, ಸುಧೀಂದ್ರ ತೀರ್ಥರ ಸ್ಮರಣೆ, ರಾಯರ ಸ್ಮರಣೆ, ಇಷ್ಟೆಲ್ಲವೂ ನಡೆದಿದೆ. ನೀವು ದಯಮಾಡಿ ಈ ಒಂದು ಏನು ಜ್ಞಾನಿಗಳ ಸಮಾಗಮ, 4 ತೀರ್ಥಗಳ ಸ್ನಾನ ಆಗಿದೆ, ಶ್ರವಣ ಆಗಿದೆ, ಅದನ್ನ ಅಸ್ಮತ್ ಪಿತೃಂತ್ರಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ಪ್ರೀತೋ ವೃದಭೂತೋ ಶ್ರೀಕೃಷ್ಣಾರ್ಪಣಮಸ್ತು ಅಂತ ನೀವು ಕೂಡ ಪ್ರಾರ್ಥನೆ ಮಾಡಿ. ನಿಮ್ಮ ತೀರ್ಥರೂಪವರೆಗೂ ಕೂಡ ಭಗವಂತ ಉತ್ತಮ ಸದ್ಗತಿಯನ್ನ ಕೊಡಲಿ ಅಂತ ಹೇಳ್ತಾ ನಾವು ಪ್ರಾರ್ಥನೆ ಮಾಡ್ತಾ ಮುಂದೆ ಹರಿಕಥಾಂಸಾರಕ್ಕೆ ಹೋಗುವ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಭವೇಂದ್ರ ಮುಖ ವಿನುದ ನೀರಜ ಬಂಡೋದಯ ಸ್ಥಿತಿ ಕಾರಣದ ಕೈವಲ್ಯದಾಯಕ ನಾರಸಿಂಹ ನಂಬಿತ ಕರುಣತ್ವ ನಿಮಗೆ ಮಂಗಳವ. ವಾರ ನಿಧಿಗಳುಳ್ಳ ಕೆಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈಯುತ ಪರಮ ಮೋದದಲ್ಲಿಪ್ಪ ತೆರೆದಂತೆ 3 ಗುಣಗಳ ಮಾನಿ ಎನಿಸುವ ಶ್ರೀರಮ ರೂಪಗಳು ಹರಿಯಲ್ಲಿ ತೋರು ತಿಪ್ಪು ಸರ್ವಕಾಲದಿ ಸಮರಹಿತವೆನಿಸಿ. ಮುಂದೆ ಹೇಳ್ತಾ ಇದ್ದಾರೆ, ವಾರಿ ನಿಧಿ ಅಂದ್ರೆ ಸಮುದ್ರ ಅಂತ. ಸಮುದ್ರದ ನಿಧಿಯಲ್ಲಿ ಏನಿದೆ ಅಂತಂದ್ರೆ ಎಲ್ಲ ವಿಶ್ವದ ಎಲ್ಲ ನದಿಗಳು ಅಲ್ಲಿ ಬಂದು ಸೇರ್ತಾ ಇದೆ. ಅದನ್ನ ಸಮುದ್ರ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಎಂಡ್ ಇಲ್ವೇ ಇಲ್ಲ, ಬಿಗಿನಿಂಗೂ ಇಲ್ಲ. ನಿಮ್ಮೂರಿಗೆ ಬಂದಾಗ ಅರಬ್ಬಿ ಸಮುದ್ರ ಅಂತೀರಿ,
ಇನ್ನೊಬ್ರು ಊರಿಗೆ ಹೋದಾಗ ಅದು ಕೊಯ್ಲು ನದಿ ಅಂತಂತಾರೆ, ಇನ್ನೊಬ್ರು ಪಶ್ಚಿಮ ಬಂಗಾಳ ನದಿ ಅಂತಾರೆ. ಏನೋ ಅವರವರ ಪ್ರಾಂತ್ಯದ ಒಂದೊಂದು ಹೆಸರುಗಳನ್ನು ಇಟ್ಕೊಂಡು ಅದನ್ನ ಕರೀತಾ ಇದ್ದಾರೆ. ಆದರೆ ಈ ನದಿಗಳಲ್ಲಿ ಎಲ್ಲಾ ನದಿಗಳು ವಿಶ್ವದ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ, ವಿಶ್ವದ ಎಲ್ಲ ನದಿಗಳು ಅಲ್ಲಿ ಒಟ್ಟಿಗೆ ಹೋಗಿ ಸೇರಿದೆ. ಆಶ್ಚರ್ಯ ಅಂದ್ರೆ ಆಯಾ ನದಿಗಳ ನೀರುಗಳು ಆ ಸಮುದ್ರದಲ್ಲಿಯೂ ಕೂಡ ಬೇರೆ ಬೇರೆ ಇರ್ತದೆ ಹೊರತು ಮಿಕ್ಸ್ ಆಗಿಲ್ಲ ಅನ್ನತ್ತೆ ಜಗನ್ನಾಥ. ಇದನ್ನ ಇವತ್ತು ಸೈನ್ಸ್ ಒಪ್ಕೊಳ್ಳಿಕ್ ತಯಾರಿಲ್ಲ. ಅದಕ್ಕೋಸ್ಕರವಾಗಿ ಸಮುದ್ರದ ನೀರು ಉಪ್ಪು. ಗಂಗಾ, ಕಾವೇರಿ, ಗೋದಾ, ಕೃಷ್ಣ, ನೈಲ್, 28 ನದಿಗಳು ಏನೇನ್ ಹರಿತಾ ಇದೆ ಇಡೀ ವಿಶ್ವದಲ್ಲಿ, ಎಲ್ಲಾ ನದಿಗಳು ಸಮುದ್ರವನ್ನ ಸೇರ್ತದೆ. ಸೇರಿದ್ರೂ ಕೂಡ ಆಯಾ ನದಿಗಳ ನೀರು ತನಿಯಾಗೇ ಇರ್ತದೆ ಹೊರತು ಒಂದಕ್ಕೊಂದಕ್ಕೂ ಮಿಕ್ಸ್ ಇಲ್ಲ ಅನ್ನತ್ತೆ ಜಗನ್ನಾಥದಾಸರು. ಆದ್ರೆ ಬಾಹ್ಯ ಪ್ರಪಂಚಕ್ಕೆ ಅದು ಮಿಕ್ಸ್ ತರ ಕಾಣುತ್ತೆ, ಮಿಕ್ಸ್ ಇಲ್ಲ. ವಿಹಾರಗೈಯುತ ಪರಮೋದದಲ್ಲಿ ಇಪ್ಪತ್ತರದಂತೆ ಸಮುದ್ರ ಶಾಯಿಯಾದ ಭಗವಂತ ಆ ಉಪ್ಪು ನೀರಿನಲ್ಲಿ ರಮಾ ಸಮೇತನಾಗಿ ಕನ್ಪಾಡುತ್ತಾನೆ, ಆಟ ಆಡ್ಕೊಂಡಿದ್ದಾನೆ. ಮೂರುಗಳ ಮಾನಿ ಎನಿಸುವ ರಜಸ್ತಮಸ್ ಸಾತ್ವಿಕ, ಅಲ್ಲಿ ಅಧೀನಳಾದವಳು ರಮಾದೇವಿ. ಅವನು ಅಲ್ಲಿ ನೀರಿನಲ್ಲಿ ಯಥಾ ಯೋಗ್ಯವಾಗಿ ಇದ್ದು ಪರಮಾತ್ಮ ಅತ್ಯಂತ ಸಾಮೀಪ್ಯದಲ್ಲಿ ತಾನಿದ್ದು ರಮಾರೂಪಗಳು ಹರಿಯಲ್ಲಿ ತೋರುತಿಪ್ಪುವು ಸರ್ವಕಾಲದಲ್ಲಿ ಸಮರಹಿತವೆನಿಸಿ. ಸದಾ ಕಾಲದಲ್ಲಿ ರಮಾ ಅಲ್ಲಿ ಅಂತರ್ಯಾಮಿಯಾಗಿದ್ದಾಳೆ. ಭಗವಂತನನ್ನ ಸ್ಮರಣೆ ಮಾಡ್ತಾ ತಾನು ಬೇರೆನೇ ಇದ್ದಾಳೆ. ಅರ್ಥಾತ್ ಭಗವಂತನಿಗೂ ರಮೆಗೂ ಕೂಡ ಭೇದ ಇದೆ ಅಂತ ತಿಳ್ಕೊಳ್ಬೇಕು ಅನ್ನೋದನ್ನ ಈ ಪದ್ಯದಿಂದ ನಮಗೆ ಗೊತ್ತಾಗ್ತಾ ಇದೆ. ಸಮುದ್ರ ರಾಜನಾದ ಭಗವಂತ ಅಲ್ಲಿ ಗಂಗಾದೇವಿ ಇದ್ದಾಳೆ, ನದ್ಯಾಭಿಮಾನಿ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪತ್ನಿಯರನ್ನ ಸೇವನೆ ಮಾಡ್ತಾ ರಮಾದೇವಿಯಲ್ಲಿ ರಮಾದೇವಿಯ ಹಾಗೂ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾಳೆ ಅಂತ ತಿಳ್ಕೊಳ್ಬೇಕು ಅಂತ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೋಕನದ ಸಕನ ಉದಯ ಗೂಕ ಲೋಕನಕ್ಕೆ ಸೊಗಸದಿರೆ ಭಾಸ್ಕರ ತಾ ಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೆ ಸ್ವೀಕರಿಸಿ ಸುಖ ಬಡಲ ಅರಿಯದ ವಿವೇಕಿಗಳು ನಿಂದಿಸಿದರೇನು ಅಹದೀಕ ವಿತ್ವವ ಕೇಳಿ ಸುಖ ಬಡದಿಹರೇ ಕೋವಿದರು. ಕೋಕನದ ಸಕನ್ ಉದಯ, ಕೋಕ ಅಂತಂದ್ರೆ ತಾವರೆ ಅಂತ, ಕೆಂಪು ಕಮಲದ ಹೂವು ಅಂತ. ಅವನಿಗೆ ಸಖ ಯಾರು ಅಂದ್ರೆ ಸೂರ್ಯ. ಸೂರ್ಯ ಬಂತು ಅಂದ ತಕ್ಷಣದಲ್ಲೇ ಕಮಲಗಳೆಲ್ಲವೂ ತನ್ಪಾಡುತ್ತಾನೆ ಅರಳ್ಕೊಳ್ತದೆ. ಗೂಕಾಲೋಕನಕ್ಕೆ ಕೆಟ್ಟ ಪಕ್ಷಿಗಳು. ಕೆಟ್ಟ ಪಕ್ಷಿಗಳು ಯಾವುದು? ಗೂಗೆ ಅಂತ ಹೇಳ್ತಾ ಇದ್ದಾರೆ. ಆ ಗೂಗೆ ಏನ್ ಮಾಡತ್ತೆ ಅಂದ್ರೆ ಶಾಪ ಕೊಡತ್ತಂತೆ ಸೂರ್ಯನಿಗೆ. ಸೂರ್ಯ ಯಾಕಪ್ಪ ಹುಟ್ಟಿದ ಅಂತ ಬೈಕೊಳತ್ತಂತೆ. ಕಮಲ ಸೂರ್ಯ ಹುಟ್ಟಿದಾಗ ಸಂತೋಷ ಪಡುತ್ತಂತೆ, ಏಕೆ ತಾನು ಅರಳಬಹುದು, ಹೂಗಳೆಲ್ಲ ಅರಳತ್ತೆ. ಅದೇ ಗೂಗೆಗೆ ಅದು ಬೈಕೊಳತ್ತಂತೆ, ಯಾಕಪ್ಪ ಹುಟ್ಟಿದ, ನಾನು ರಾತ್ರಿ ಸಂಚಾರ ಮಾಡ್ಕೊಂಡಿದ್ದೆ, ಈಗ ಅವ್ನು ಬಂದ್ಬಿಟ್ಟ, ನನ್ನನ್ನು ಕಾಣ್ತಾರೆ, ನನ್ನನ್ನು ಹೊಡಿತಾರೆ, ನನಗೇನು ಕಾಣೋದೇ ಇಲ್ಲ ಅಂತ ಯಥಾ ಪ್ರಕಾರ ಹೋಗಿ ಮರದಡಿ ಸೇರ್ಕೊಂಡು ತುಕುಡಿಸ್ತಾ ಕೂತಿರುತ್ತಂತೆ ಕತ್ಲಾಗೋ ತನಕ. ಅದನ್ನ ಇಲ್ಲಿ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸೊಗಸದಿರೆ ಭಾಸ್ಕರ ತಾ ಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೆ. ಭಗವಂತ ಇಲ್ಲೂ ಕೂಡ ಅಂತರ್ಯಾಮಿತ್ವೇನ ಇದ್ದಾನೆ, ಗೂಗೆ ಒಳಗೂ ಕೂಡ ಅಂತರ್ಯಾಮಿತ್ವೇನ ಇದ್ದಾನೆ. ಆದರೆ ಯಾರ್ಯಾರಿಗೆ ಯಾವ್ದ್ಯಾವ್ದು ಸುಖ ದುಃಖ ಅನ್ನೋದು ಅವರವರಿಗೆ ಗೊತ್ತು. 24 ತಾಸು
ಕತ್ಲೆ ಆಗ್ಬಿಟ್ರೆ ನಾವು ಬದುಕಕ್ಕಾಗತ್ತಾ? 24 ತಾಸು ಬೆಳಕೆ ಆಗ್ಬಿಟ್ರೆ ನಾವು ಬದುಕಕ್ಕಾಗತ್ತಾ? ಎರಡೂ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಸಮ ಮಾಡಿ ಇಟ್ಬಿಟ್ಟಿದ್ದಾನೆ, 12 hours and 12 hours ಅಂತ. ಸುಖ ಬಡದಲರಿಯದ ವಿವೇಕಿಗಳು ನಿಂದಿಸದರೇನು, ನೇನ್ ಅಹದೀಕ ವಿತ್ವವ ಕೇಳಿ ಸುಖ ಬಡದಿಹರೆ ಕೋವಿದರು. ಭಗವಂತನ ಈ ಒಂದು ಆಗು ಹೋಗುಗಳನ್ನ ಗ್ರಹಣ ಮಾಡದೆ, ತಿಳಿಯದೆ, ಭಗವಂತನ ಗುಣಗಳನ್ನ ತಿಳಿದುಕೊಳ್ಳದೆ ನಿಂದಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅಂದ್ರೇನು? ಭಗವಂತ ನಿಯಮೇನ ಯಥಾರ್ಥವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೆಸರು. ಅವಿವೇಕಿಗಳು, ದುಷ್ಟರಿಗೆ ಇದು ದುಃಖ ಆಗತ್ತೆ. ಸಾಧಕರಿಗೆ ಇದು ಒಳ್ಳೆಯ ಅವಕಾಶ. ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ ಬಂದಿದೆ, ಇದನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತನ್ನುವವರು ಸಾರ್ಥಕದ ದೃಷ್ಟಿಯನ್ನ ನೋಡ್ತಾರೆ. ನನ್ನಂತ ಅವಿವೇಕಿಗಳು ಏನಿಲ್ಲ, ಗೂಗೆ ತರ ಕಣ್ಣು ಮುಚ್ಕೊಂಡು ಸುಮ್ಮಂತು ಕುಡಿಸ್ತಾ ಕೂತಿರ್ತೀವಿ. ಸೂರ್ಯ ಗೂಗೆಯನ್ನ ನಿಂದನೆ ಮಾಡ ಹಾಗಾಗತ್ತೆ ನಮ್ಮ ಸ್ಥಿತಿ. ಹಾಗಾಗಬಾರದು. ಭಗವಂತನ ಚಿಂತನೆ ಇಷ್ಟು ದೊಡ್ಡ ವಿಶ್ವವನ್ನ ತೆರೆದಿಟ್ಟಿದ್ದಾನೆ. ಅದರಲ್ಲಿ ಅವರವರು ಆಯಾ ಪ್ರಾಣಿಗಳು ದೇಶತಃ, ಕಾಲತಃ, ಗುಣತಃ, ಯೋಗ್ಯತಾನುಸಾರವಾಗಿ ಜೀವನವನ್ನು ಮಾಡ್ತಾ ಇದೆ. ಅದನ್ನ ಮನಸ್ಸಿನಲ್ಲಿ ಸ್ವೀಕಾರ ಮಾಡುವ, ಅಲ್ಲಿಯೂ ಕೂಡ ಅಂತರ್ಯಾಮಿತ್ವೇನ ಇದ್ದು ತದ್ವಾಚ್ಯ ತದ್ವಿನ್ನ ತದಂತರ್ಯಾಮಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಲ್ಲ. ಹೇ ಮಹಾಪ್ರಭು, ನೀನು ನಿಜವಾಗ್ಲೂ ಸರ್ವೋತ್ತಮನ ಕಣೋ. ಇದು ನಮ್ಮ ಕೈನಲ್ಲಿ ಆಗದಿರುವಂತ ವ್ಯಾಪಾರ. ನೀನು ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಮಾತ್ರ ಇದನ್ನೆಲ್ಲ ನಡೆಸಲಿಕ್ಕೆ ಸಾಧ್ಯ. ನಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ. ಮಗು ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ ಅಂದ್ಬಿಟ್ರೆ ರಜೆ ಹಾಕ್ಬಿಟ್ಟು ಮನೆಯಲ್ಲಿ ಇರ್ತೀವಿ, ಯಾಕೆ ಅಡಿಗೆ ಮಾಡ್ಬೇಕಾಗತ್ತೆ ಅಂತ. ಆದ್ರೆ 84 ಲಕ್ಷ ಯೋನಿಗಳನ್ನ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ದಾನಲ್ಲ, ಯಾವ್ದಕ್ಕೆ ಹುಷಾರಿಲ್ಲ, ಯಾವ್ದು ಸಾಯ್ತಾ ಇದೆ, ಯಾವ್ದು ಸತ್ತೋಗಿದೆ, ಯಾವ್ದು ಆರೋಗ್ಯವಾಗಿದೆ, ಯಾವ್ದಾವ್ದಕ್ಕೆ ಏನೇನು ರೋಗ, ಏನೇನು ಆಹಾರ, ಏನೇನು ಹೊಟ್ಟೆ ಹಸಿ, ನಿದ್ದೆ ಏನು, ಮೈಥುನಾದಿಗಳೇನು, ಅದನ್ನೆಲ್ಲ ಭಗವಂತ ಗಮನಿಸ್ತಾ ಇಲ್ಲ ಅಂತ ಅರ್ಥ. ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಹಿ ಈಸ್ ವಾಚಿಂಗ್ ದ ಎಂಟೈರ್ ಯೂನಿವರ್ಸ್. As a common man, as a layman, it is not possible to understand. ಅದನ್ನು ಹೇಳ್ತಾ ಇದೆ ಉಪನಿಷತ್ ಹರಿಕಥಾಂಸಾರ. ಚೇತನಗಳಲ್ಲಿ ಗುರು ಮಾತರೇಶ್ವಂತರ್ಗತ ಜಗನ್ನಾಥ ವಿಠಲ ನಿರಂತರದೇ ವ್ಯಾಪಿಸಿ ತಿಳಿಸಿಕೊಳ್ಳದಲೆ, ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತುದಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ. ಭಗವಂತನ ಗುಣಗಳನ್ನ ಚಿಂತನೆ ಮಾಡ್ತಾ ಜಗನ್ನಾಥದಾಸರು ಈ ಜೀವ ಪ್ರಕ್ರಿಯೆ ಸಂಧಿಯನ್ನ 14ನೇ ಸಂಧಿಯನ್ನ ನಾವು ಮುಗಿಸ್ತಾ ಇದ್ದೀವಿ. ಚೇತನಗಳಲ್ಲಿ ಭಗವಂತ ಎಲ್ಲಿದ್ದಾನೆ? ಚೇತನದಲ್ಲೂ ಇದ್ದಾನೆ, ಅಚೇತನದಲ್ಲೂ ಇದ್ದಾನೆ. ಬಟ್ ವಿ ಡೋಂಟ್ ಹ್ಯಾವ್ ಕೆಪಾಸಿಟಿ ಟು ಸಿ. ಅದು ನಮ್ಮ ದೌರ್ಬಲ್ಯ ಅಂತ ನಾವು ಒಪ್ಕೊಳ್ಬೇಕು. ಹೇಗಿದ್ದಾನೆ? ಗುರು ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ಅಂದ್ರು. ಅಚೇತನದಲ್ಲೂ ಮಾತರಿಶ್ವನ ಅಂತರ್ಯಾಮಿಯಾಗಿದ್ದಾನೆ, ಚೇತನದಲ್ಲೂ ಮಾತರಿಶ್ವನ ಅಂತರ್ಯಾಮಿಯಾಗಿದ್ದಾನೆ. ಹೇಗೆ? ನಿರಂತರದೇ ವ್ಯಾಪಿಸಿ ತಿಳಿಸಿಕೊಳ್ಳದಲೆ. ಅವನು ಯಾರಿಗೂ ಕೂಡ ಗೋಚರವಾಗೋದೇ ಇಲ್ಲ. ಗೋಚರವಾಗುವಂತ ವಸ್ತುನೂ ಅಲ್ಲ ಅವನು. ಇಟ್ ಇಸ್ ನಾಟ್ ಸೋ ದಟ್ ಈಸಿ. ಜ್ಞಾನಿಗಳಿಗೆ ಗೋಚರವಾಗ್ತಾನಷ್ಟೇ ಹೊರತು ನಮ್ಮಂತ ಸಾಮಾನ್ಯರಿಗೆ ಅಗೋಚರನಾಗೇ ಇದ್ದಾನೆ. ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತುದಾನರ ಮೋಹಿಸುವ, ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅವನನ್ನ ಮೋಹ, ಸುಖ, ದುಃಖ ಇತ್ಯಾದಿಗಳನ್ನ ಕೊಟ್ಟು ನಿರ್ಭೀತ, ಪರರಿಗೆ ನಿರ್ಭೀತ, ಭಗವಂತನಿಗೆ ನಿರ್ಭೀತ ಅಲ್ಲ. ಅವನಿಗೆ ನಿರ್ಭೀತತ್ವ ಇಲ್ಲ, ನಮಗೆ ನಿರ್ಭೀತವನ್ನ ಕೊಟ್ಬಿಟ್ಟಿದ್ದಾನೆ. ಆದರೆ ಅವನ ಅನುಗ್ರಹದಿಂದ ನಾವು ನಿರ್ಭೀತರಾಗಿರಬಹುದು. ಆದರೆ ಅವನ ಅನುಗ್ರಹವನ್ನೇ ಚಿಂತನೆ ಮಾಡದೇ ಇತ್ತು ಅಂತಾದ್ರೆ ನಾವು ಕೂಡ ಭೀತಿ, ಭಯದಿಂದ ಜೀವನ ಮಾಡಬೇಕಾಗ್ತದೆ. ಅದನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಿ ಈಸ್ ದೇರ್ ಟು ಲುಕ್ ಆಫ್ಟರ್.
ಇಟ್ ಇಸ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅನ್ನತ್ತೆ ಹರಿಕಥಾಂಸಾರ. ಜಗನ್ನಾಥ ದಾಸರು ಸಾರಿ ಸಾರಿ ಹೇಳ್ತಾ ಇದ್ದಾರೆ, ಇಂತಹ ಅಪರೂಪವಾಗಿ ಬಂದಿರುವಂತಹ ಈ ಜನ್ಮ ಸಾರ್ಥಕ್ಯ ಮಾಡಿಕೊಂಡು ಅವರ ಚಿಂತನೆ ಒಳಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾತುದಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ. ಅವರವರ ಯೋಗ್ಯತಾಸಾರವಾಗಿ ಮೋಹವನ್ನ ಇಟ್ಟು ಎಲ್ಲ ಜೀವರಾಶಿಗಳಿಗೂ ತಾನು ನಿರ್ಭೀತನಾಗಿದ್ದಾನೆ. ನಾವು ಅವನ ಸ್ಮರಣೆಯನ್ನ ಮಾಡಿದ್ರೆ ನಾವು ನಿರ್ಭೀತರಾಗಿರ್ಬೋದು ಅನ್ನೋ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ಯಾಕೆ? ಅವನಿಗೂ ನಮಗೂ ಸಂಬಂಧನೇ ಇಲ್ಲ. ಅವನು ನಿರ್ದೋಷಿಯಾಗಿದ್ದಾನೆ. ಪಾರತಂತಾದಿ ದೋಷಗಳು ಅವನಲ್ಲಿಲ್ಲ. ನಿರವಧ್ಯನಾಗಿದ್ದಾನೆ. ಗಂಭೀರ ವಾಣಿ ಉಳ್ಳವ. ಭಗವಂತನ ಅನಂತ ಮಹಿಮೆಗಳನ್ನ ಇಲ್ಲಿ ಕೊಂಡಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಹೀಗೆ ಜೀವ ಪ್ರಕ್ರಿಯಾ ಸಂಧಿಯಲ್ಲಿ ಜಗನ್ನಾಥದಾಸರು ಏನೋ ಒಂದು 4 ಸಾಲುಗಳನ್ನ ಬರೆದಿದ್ದಾರೆ. ಅದನ್ನು ಕೂಡ ನಾವು ಯಥಾಯೋಗ್ಯ, ವಿಶೇಷ ಅಂದ್ರೆ ನಿಮ್ಮ ತಂದೆಯವರ ಈ ಒಂದು ಸಾಂವತ್ಸರಿಕ ಶ್ರಾದ್ದ ಬರೋದಷ್ಟರೊಳಗೆ ಕೊನೇ ಪಕ್ಷ 14 ಸಂಧಿಗಳನ್ನು ಮುಗಿಸಿ 15ನೇ ಸಂಧಿಗೆ ನೀವು ಬಂದಿದ್ದೀರಿ. ಇದು ಕೂಡ ಆಲ್ಮೋಸ್ಟ್ 50% ಅಂತ ಅನ್ಕೊಳ್ಳಿ. 50% ಪದ್ಯಗಳನ್ನ ನೀವು ಮುಗಿಸಿ ಅದನ್ನು ನಿಮ್ಮ ತಂದೆಯವರಿಗೆ ಅವತ್ತೇ ಆಗ್ಲೇ ಹೇಳಿದೆ, ಅದನ್ನು ಅವತ್ತ ಜ್ಞಾಪಕವಾಗಿ ಅವರಿಗೆ ದಾರಿ ಎರೆಯಲ್ಲಿ ಶ್ರವಣ ಮಾಡಿದ್ದೆಲ್ಲವೂ ಕೂಡ ಇದು ಒಂದು ಕೂಡ ನಿಮಗೆ ನಿಮ್ಮ ಪಾಲಿಗೆ ಒಂದು ಕ್ರೆಡಿಟ್. ಇದೊಂದು ಶುದ್ಧವಾದ ಅನ್ನ. ಈ ಶುದ್ಧ ಹರಿಕಥಾಂಸಾರ ಎಂತಕ್ಕಂಥ ಶುದ್ಧವಾದ ಅನ್ನವನ್ನ ಅವರಂತರ್ಯಾಮಿ ಭಗವಂತನಿಗೆ ನೀವು ಕೃಷ್ಣಾರ್ಪಣ ಅಂತ ಅವತ್ತು ಸ್ಮರಣೆ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ಅವರ ಅನುಗ್ರಹ ಆಗುವುದರಲ್ಲಿ ಸಂದೇಹ ಇಲ್ಲ ಅಂತ ನಾವು ಭಾವಿಸ್ತೀವಿ. ಮತ್ತೆ ಮುಂದೆ ಶ್ವಾಸ ಸಂಧಿಯನ್ನು ಹೇಳ್ತಾ ಇದ್ದಾರೆ. 15ನೇ ಸಂಧಿ. 15ನೇ ಸಂಧಿಗೆ ಬಂತು ಅಂತ ಆದ್ರೆ ಆಲ್ಮೋಸ್ಟ್ 50% ಹರಿಕಥಾಂಸಾರ ಮುಗದೇ ಹೋಯ್ತು. 988 ಪದ್ಯದಲ್ಲಿ ಹೆಚ್ಚು ಕಮ್ಮಿ 460 ಪದ್ಯಗಳು ಈಗಾಗಲೇ ಮುಗಿದು ಹೋಗಿದೆ. ಅದು ಒಂದೊಂದು ಪದ್ಯವೂ ಒಂದೊಂದು ಅನ್ನ, ಒಂದೊಂದು ರಸ. ಅದನ್ನ ಅವರ ಅಂತರ್ಯಾಮಿ ಭಗವಂತನಿಗೆ ಕೃಷ್ಣ ನಿಂಗೆ ಅರ್ಪಿತವಾಗಲಪ್ಪ ಅಂತ ಹೇಳಿ ಅವರ ಅಂತರ್ಯಾಮಿಗೆ, ಅಪ್ಪ ನಾನು ಇದ್ ಕಾಲದಲ್ಲಿ ನಿನ್ನ ನೋಡ್ಕೊಂಡೋ ಬಿಟ್ನೋ ಗೊತ್ತಿಲ್ಲ, ನಾನು ನೋಡಿದ್ರೆ ಸೀದಾ ಇಲ್ಲಿಗೆ ಬಂದುಬಿಟ್ಟೆ ಹೊಟ್ಟೆಪಾಡಿಗೋಸ್ಕರವಾಗಿ. ನೀನ್ ಹೇಗಿದ್ಯೋ ಏನೋ ಗೊತ್ತಿಲ್ಲ, ಬಾಲ್ಯದ ಎಲ್ಲ ನೆನಪುಗಳು ನನಗಿದೆ. ಆದ್ರೆ ನಾನು ಬೆಳೆದು ದೊಡ್ಡವನಾದ್ಮೇಲೆ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಂಡು ನನ್ನ ಹೊಟ್ಟೆಯನ್ನು ಹೊಡ್ಕೋಬೇಕಾಗಿರೋದ್ರಿಂದ ಅದಕ್ಕೋಸ್ಕರವಾಗಿ ಓದಿಸ್ದಿ, ಅದಕ್ಕೋಸ್ಕರವಾಗಿ ಮಕ್ಕಳ ಮದುವೆ ಮಾಡಿಸ್ದಿ, ಅದಕ್ಕೋಸ್ಕರವಾಗಿ ಮಕ್ಕಳಾಯ್ತು, ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟಿದ್ದಿ. ಯಾರ್ಯಾರಿಗೆ ಎಷ್ಟೆಷ್ಟು ಲಭ್ಯವೋ ಅಷ್ಟೆಷ್ಟು ಕೆಲಸಗಳನ್ನ ನೀನು ನಮ್ಮಿಂದ, ನಿನ್ನ ಅನುಗ್ರಹದಿಂದ ನಾನೆಲ್ಲ ಪಡ್ಕೊಂಡಿದ್ದೀನಿ. ಆದರೆ ಈಗ ನನ್ನ ಎದುರುಗಡೆ ನೀನಿಲ್ಲ. ಆದ್ರೂ ಕೂಡ ನಾನು ಏನು ಈ ಶ್ರವಣ ಮಾಡಿದೆ ಈ ಒಂದು ವರ್ಷದಲ್ಲಿ 14 ಸಂಧಿಗಳನ್ನ ಮುಗಿಸಿ 15 ಸಂಧಿಗೆ ಬಂದಿದ್ದೀನಿ. ಈ ಎಲ್ಲ ಶ್ರವಣ ಮಾಡಿದ ಎಲ್ಲವೂ ಕೂಡ ಒಂದೊಂದು ಪದ್ಯವೂ ಒಂದೊಂದು ರಸ, ಅನ್ನದ ರಸ ಅಂತ ಸ್ವೀಕಾರ ಮಾಡು, ನನ್ನನ್ನು ಆಶೀರ್ವಾದ ಮಾಡು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡೋದೊಂದೇ ನಿಮ್ಮ ಪಾಲಿಗಿರುವಂತಹ ಕರ್ತವ್ಯ. ಅದನ್ನ ಅವತ್ತು ನೆನೆಸ್ಕೊಳ್ಳಿ, ಮಾಡಿ ಅಂತ ಹೇಳ್ತಾ ಮುಂದೆ ಶ್ವಾಸ ಸಂಧಿಯನ್ನು ಹೇಳ್ತಾ ಇದ್ದಾರೆ. ಭಾರತೀಶನು ಗಳಿಗೆಯೋಳು 360 ಜಪಗಳ ತಾ ರಚಿಸುವನ ಸರ್ವ ಜೀವರೊಳಗಿದ್ದು ಬೇಸರದೆ ಕಾರುಣಿಕ ಅವರವರ ಸಾಧನೆ ಪೂರೈಸಿ ಭೂ ಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲ ಇಷ್ಟ ಪ್ರದಾಯಕನು. ಮುಂದಿನ ಪದ್ಯ ಹೇಳ್ತಾ ಇದ್ದಾರೆ. ಮುಖ್ಯಪ್ರಾಣ ದೇವರು 21,600 ಹಂಸ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಸರ್ವ ಜೀವರೊಳಿದ್ದು ಭಗವಂತ ಎಷ್ಟು ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ್ದಾನೋ ಎಲ್ಲ ಜೀವರಾಶಿಗಳಿಗೆ ಇದೇ ರೇಂಜಲ್ಲಿ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಹೇಗೆ? ಬೇಸರದೆ. ನಾವೀಗಾಗಲೇ ಅರ್ಧ ಗಂಟೆ ಕೇಳಿದ್ವಿ, ಅಯ್ಯೋ ಸಾಕಪ್ಪ, ಯಾಕೋ ಆಯಾಸ ಆಗ್ತಾ ಇದೆ,
ಸ್ವಲ್ಪ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ ಅಂಥೇಳಿ ಈಗ ದಿಂಬು ಕೊಟ್ಬಿಟ್ರೆ ತಲೆ ಕಣ್ಣು ಮುಚ್ಕೊಂಡು ಮಲಗ್ಬಿಟ್ರೆ ಚಾಪೆ ಹಾಸ್ಕೊಂಡು 5 ಗಂಟೆ ತನಕ ಎಚ್ಚರವೇ ಆಗೋದಿಲ್ಲ. ಇದು ನಮ್ಮ ಅವಸ್ಥೆ. ಮುಖ್ಯ ಪ್ರಾಣದೇವರೇನಾದರೂ ಈ ರೀತಿ ಮಲಗಿಬಿಟ್ರೆ ನಮ್ಗಳ ಗತಿ ಏನು? ಮನೆ ಮುಂದೆ ಬೆಂಕಿ ಬಿದ್ದೋಗ್ಬಿಡುತ್ತೆ. ಓ ಪ್ರಹ್ಲಾದ ಸತ್ತೋದ ಅಂತ ಡಿಕ್ಲೇರ್ ಆಗ್ಬಿಡುತ್ತೆ. ಭಗವಂತ ಹಾಗೆ ಮಾಡ್ತಾನ? ವಾಯುದೇವರು ಹಾಗೆ ಮಾಡ್ತಾ ಇದ್ದಾರ? ಅಷ್ಟು ನಿಷ್ಕಲ್ಮಶಿಗಳ ವಾಯುದೇವರು ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜಪಗಳ ತಾ ರಚಿಸುವನು ಸರ್ವ ಜೀವರೊಳು ಇದ್ದು ಬೇಸರದೆ. ಅದನ್ನ ಅಂಡರ್ಲೈನ್ ಮಾಡ್ಬೇಕು. ಹೆಸಿಟೇಷನ್ನೂ ಇಲ್ಲ, ಬೇಸರಿಕೆನೂ ಇಲ್ಲ, ಯಾವ ವಾಂಟ್ಸೂ ಇಲ್ಲ, ಯಾವ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಜೀವಕೋಟಿಗಳಲ್ಲಿ ತಾನು 21,600 ಹಂಸ ಮಂತ್ರಗಳನ್ನು ಜಪ ಮಾಡಿ ಬೆಳಗಾಗಿದ್ದೆದ್ದು ಸೂರ್ಯೋದಯಕ್ಕಿಂತ ಮುಂಚೆ ಅದನ್ನ ಕೃಷ್ಣಾರ್ಪಣ ಅಂತೇಳಿ ಮತ್ತೆ ಶುರು ಮಾಡ್ತಾ ಇದ್ದಾರಲ್ಲ. ಬಹುಚಿತ್ರ ಜಗದ್ ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ. ಇಂಥ ಚೇತನರು ಇನ್ಯಾರಾದರೂ ಇದ್ದಾರಾ? ನಿಮ್ಮ ಗಮನಕ್ಕೆ ಬಂದ್ರೆ ಹೇಳಿ, ಕೇಳ್ತೀನಿ ಅಂತಾರೆ ಜಗನ್ನಾಥದಾಸರು. ಅಷ್ಟೇ ಅಲ್ಲ, ಕಾರುಣಿಕ ಅವರವರ ಸಾಧನೆ ಪೂರೈಸಿ ಇಡೀ ವಿಶ್ವದ ರಿಮೋಟ್ ಎಲ್ಲಿದೆ ಅಂದ್ರೆ ಅವನಲ್ಲೇ ಇದೆ. ಅದನ್ನೆಲ್ಲವನ್ನು ತಾನು ನಿಯಂತ್ರಣ ಮಾಡ್ತಾ 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 ಭೂ ಸ್ವರ್ಗ ನರಕವ ಸೇರಿಸುವ. ನೋಡಿ, ಇಲ್ಲಿ ಮೋಕ್ಷ ಅನ್ನೋ ಪದವನ್ನು ಉಪಯೋಗಿಸಿಲ್ಲ ಜಗನ್ನಾಥದಾಸರು. ಎಂಥ ಕಿಲ್ಲಾಡಿಗಳು ಅಂತಂದ್ರೆ, ಮೋಕ್ಷ ಪದವನ್ನು ಇಲ್ಲಿ ಯಾಕೆ ಸೇರಿಸ್ತಿಲ್ಲ? ಯಾಕೆ ಸೇರಿಸಬಾರ್ದಾಗಿತ್ತು? ಮೋಕ್ಷಾಧಿಕಾರಿಗಳು ನನ್ನ ಗಮನಕ್ಕೆ ಬಂದಂತೆ ಯಾರು ಇಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಜಗನ್ನಾಥದಾಸರು. ಇನ್ನು ಹೇಳೋದೇನ್ ಬಂದು? ಹಾಗಾದ್ರೆ ಈಗ ಸಾಧನೆ ಮಾಡ್ತಾ ಇದ್ದೀರ ಅಷ್ಟೇ. ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಬಂದಿದೆ ಅಂತ ಏನಾದ್ರು ಗೊತ್ತಾ ನಿಮಗೆ? ಮತ್ತೆ ಇನ್ನೇನು ಸಾಧನೆ ಮಾಡ್ತಾ ಇರೋದು ನಾವು? ಮಕ್ಕಳು ನಮ್ಮ ಸಾಧನೆಯನ್ನು ಒಪ್ಕೊಂಡು ನಿನ್ಗೆ ಇಷ್ಟು ಮಾರ್ಕ್ಸ್ 99.99% ಬಂದಿದೆ ಕಣೋ ನಿನಗೆ ಮಾರ್ಕ್ಸ್, ಗುಡ್ ಅಂತ ಏನಾದ್ರು ಯಾರಾದ್ರು ಹೇಳ್ತಾರೆ ನಮಗೆ? ಇದಕ್ಕೇನಾದ್ರೂ ಉತ್ತರ ಇದ್ರೆ ಹೇಳಿ, ನಾನು ಕರೆಕ್ಷನ್ ಮಾಡ್ಕೋತೀನಿ, ಏನ್ ತೊಂದರೆ ಇಲ್ಲ. ಕಾರುಣಿಕ ಅವರವರ ಸಾಧನೆ ಪೂರೈಸಿ ಭೂ ಸ್ವರ್ಗ ನರಕವ. ಭೂ ಸ್ವರ್ಗ ಸರಿ, ನರಕ ಸರಿ, ಮೋಕ್ಷಾಧಿಕಾರಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ. ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು. ಸಕಲೇಷ್ಟ ಪ್ರದಾಯಕ ಅಂದ್ಬಿಟ್ಟು ನಮ್ಮೆಲ್ಲ ಸಕಲೇಷ್ಟ ಪ್ರದಾಯಕ ಅಂದ್ರೆ ವಾಂಟ್ಸ್ ಅಂತಂತ ಅಷ್ಟೆ. ನಮ್ಮೆಲ್ಲ ವಾಂಟ್ಸ್ಗಳನ್ನ ತೀರಿಸುವಂತಹ ಸಾಮರ್ಥ್ಯ ಮುಖ್ಯ ಪ್ರಾಣದೇವರಂತರ್ಯಾಮಿ ಭಗವಂತನಿಗೆ ಮಾತ್ರ ಇದೆ. ಅವನು ಬಿಟ್ಟು ಇನ್ಯಾರೂ ಇಲ್ಲ. ಒಂದು ರೀತಿಯಲ್ಲಿ ಅವನು ಜೀವೋತ್ತಮನೂ ಹೌದು, ಒಂದು ರೀತಿಯಲ್ಲಿ ಭಗವಂತ ಸರ್ವೋತ್ತಮನೂ ಹೌದು. ಇವೆರಡರ ಗಮನದಿಂದ, ಮಿಳಿತದಿಂದ ಭೂ ಸ್ವರ್ಗ ನರಕ ಅಂತ ಹೇಳಿದ್ರು. ಮೋಕ್ಷಾಧಿಕಾರಿಗಳು ಯಾರೂ ಇಲ್ಲ. ಅವರ ಯೋಗ್ಯತಾನುಸಾರವಾಗಿ ನರಕ ಅಂತೂ 100%. ಪ್ರಹ್ಲಾದ ನರಕಕ್ಕೆ ಹೋಗೋದಂತೂ ನಿಶ್ಚಿತ. ಆದರೆ ಸ್ವರ್ಗದ ಸಾಧನೆಯಾದರೂ ಮಾಡ್ಕೊಳ್ಳಿ ಅಂತ ಅರ್ಥ. ಅದು ಕೂಡ ನಾವು ಮಾಡ್ತಾ ಇಲ್ಲ. ಇನ್ನು ಮೋಕ್ಷ ಸಾಧನೆ ಎಲ್ಲ ಆಗತ್ತೆ ನಮಗೆ? ಈ ರೀತಿ ನಮ್ಮ ಉಪಾಸನೆಗಳು ಡೇ ಬೈ ಡೇ ಇಂಪ್ರೂವೈಸ್ ಆಗ್ತಾ ಹೋದರೆ ಭಗವಂತ ಅನುಗ್ರಹ ಮಾಡ್ತಾನಷ್ಟೇ ಹೊರತು ಇಲ್ಲದೆ ಅನುಗ್ರಹ ಮಾಡಲ್ಲ ಅನ್ನುವ ಅಭಿಪ್ರಾಯವನ್ನ ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇದ್ದಾರೆ. 1900 ಶ್ವಾಸೋಚ್ಛ್ವಾಸಗಳ ನಡೆಸುತ್ತಲೇ ಚೇತನ ರಾಶಿಯೊಳು ಹಗಲಿರುಳು ಜಾಗೃತನಾಗಿ ನಿತ್ಯದಲ್ಲಿ ಈ ಸುಮನತೋತ್ತಂಸ ಲೇಷಾಯಾಸವಿಲ್ಲದೆ ಪೋಷಿಸುತ್ತ ಮೂಲೇಶನಂಗ್ರಿ ಸರೋಜ ಮೂಲದಲ್ಲಿಪ್ಪ ಕಾಣಿಸದೆ. ಮತ್ತೆ ಮುಖ್ಯ ಪ್ರಾಣದೇವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. 1 ಗಂಟೆಗೆ ಎಷ್ಟು ಮಾಡ್ತಾರೆ ಅನ್ನೋ ವಿಚಾರವನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾಳೆ ಮುಂದುವರೆಸುವ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು.